ಕಳೆದ 3-4 ವಾರಗಳಿಂದ ಕಾಂಗ್ರೆಸ್ ಪಾಳೆಯದ ಒಳಗೆ ಒಂದಷ್ಟು ಬಣ ಬಡಿದಾಟದ ಸ್ವರೂಪದಲ್ಲಿದ್ದ ಬೆಳವಣಿಗೆಗಳು ಮತ್ತಷ್ಟು ಮಗದಷ್ಟು ಮಜಲನ್ನ ಪಡ್ಕೊಳ್ತಾ ಸಾಕ್ತಾ ಇದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಅವಧಿ ಮುಗ್ದೋಗಿದೆ ಡಿ.ಕೆ. ಶಿವಕುಮಾರ್ ಅವರದ್ದು. ಹೀಗಾಗಿ ಬೇರೊಬ್ಬರಿಗೆ ಆ ಜವಾಬ್ದಾರಿಯನ್ನ ನೀಡಬೇಕು, ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದ್ದನ್ನ ನೀವು ಗಮನಿಸಿದ್ರಿ. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಬಿತ್ತು ಅನ್ನುವ ಬೆನ್ನಲ್ಲೇ ಇದೀಗ ದೆಹಲಿಯಲ್ಲೂ ಕೂಡ ಮೀಟಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಸಿದ್ದರಾಮಯ್ಯನವರು ಒಂದು ಪ್ರತ್ಯೇಕವಾದ ಮೀಟಿಂಗ್ ಅನ್ನ ನಡೆಸಿದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಹಾಗೆ ಖರ್ಗೆ ಅವರ ಜೊತೆಯಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಿರುವಾಗ ಎರಡು ಕುರ್ಚಿ ಬಗ್ಗೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಟಾಕ್ ವಾರ್ ಶುರುವಾಗಿದೆ. ಜೊತೆಗೆ ಫೈಟ್ ಕೂಡ ಬಿರುಸುಗೊಂಡಿದೆ. ಒಂದು ಮುಖ್ಯಮಂತ್ರಿ ಕುರ್ಚಿ, ಡಿ.ಕೆ. ಶಿವಕುಮಾರ್ ಅವರು ಶತಾಯ ಗತಾಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಲೇಬೇಕು ಅನ್ನೋ ರೀತಿಯಲ್ಲಿದೆ ಪ್ರಯತ್ನಗಳು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹಾಲಿ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷಗಿರಿಯ ಕುರ್ಚಿ, ಅದನ್ನ ಕಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಕೂಡ ಸಿದ್ದು ಬಣದಿಂದ ಆಗ್ತಿದೆ ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು. ಎಲ್ಲ ಬೆಳವಣಿಗೆ ನಡುವೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಏರುವ ಆ ನನಸು ಮಾಡ್ಕೊಳ್ಳೋದು ಅಷ್ಟು ಅನಾಯಾಸವಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಡಿ.ಕೆ. ಶಿವಕುಮಾರ್ ಅವರ ಸುತ್ತ 3 ಸುತ್ತಿನ ಕೋಟೆ ನಿರ್ಮಾಣವಾಗಿದೆ. ಆ 3 ಸುತ್ತಿನ ಕೋಟೆಯನ್ನ ಭೇದಿಸುವಲ್ಲಿ ಯಶಸ್ವಿ ಆದ್ರೆ ಮಾತ್ರ ಮುಖ್ಯಮಂತ್ರಿ ಕುರ್ಚಿ ಮೇಲೆ, ಆ ಮುಖ್ಯಮಂತ್ರಿ ಸಿಂಹಾಸನದ ಮೇಲೆ ಕೂಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಧ್ಯವಾಗತ್ತೆ. ಯಾವುದದು 3 ಕೋಟೆ ಗಮನಿಸ್ತಾ ಹೋಗೋಣ. ಮೊದಲನೇದು, ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್. ಹೈಕಮಾಂಡ್ ನಾಯಕರ ಮುಂದೆ ಪದೇ ಪದೇ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಸಿದ್ದು ಟೀಮ್ ಮಾಡ್ತಿರೋದಿದೆ. ಸಿದ್ದರಾಮಯ್ಯನವರನ್ನ ಕೆಳಕ್ಕಿಳಿಸಿದ್ರೆ ಮಾಸ್ ಲೀಡರ್ಶಿಪ್, ಅವ್ರಿಗಿರುವ ಎನ್ಮಾಸ್ ಬೆಂಬಲ ದಲಿತ ಸಮುದಾಯ, ಹಿಂದ ಸಮುದಾಯದಿಂದ ಅದನ್ನ ಕಾಂಗ್ರೆಸ್ ಪಾಳೆಯ ಕಳೆದುಕೊಳ್ಳುತ್ತೆ ಅಂತ ಹೇಳಿ. ಮತ್ತೊಂದು ಕೋಟೆ, ಸತೀಶ್ ಜಾರಕಿಹೊಳಿ, ಬೆಳಗಾವಿಯ ಸಾಹುಕಾರ್. ಇವತ್ತು ನಾನು ಕೂಡ ಅಧ್ಯಕ್ಷನಾಗ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ಬಹಿರಂಗ ಹೇಳಿಕೆಯನ್ನ ನೀಡೋ ಮೂಲಕ ಸತೀಶ್ ಜಾರಕಿಹೊಳಿ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕನಸಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 3ನೇ ಕೋಟೆ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪನವರ ನಾಯಕತ್ವದಲ್ಲಿ ನಡೀತಾ ಇರುವ ದಲಿತ ನಾಯಕರ ಪ್ರಯತ್ನ. ಈ 3 ಕೋಟೆಯನ್ನ ಭೇದಿಸಿ ಮುಂದೆ ಹೋದ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಕುರ್ಚಿಯನ್ನ ಏರ್ಲಿಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿ. ಈ ಅಧಿಕಾರ ಹಸ್ತಾಂತರ, ಸಂಪುಟ ವಿಸ್ತರಣೆ, ಈ ರೀತಿ ಅನೇಕ ಪ್ರಶ್ನೆಗಳಿಗೆ ಇವತ್ತು ಸಿದ್ದರಾಮಯ್ಯನವರು ಒಂದು ಲೈನ್ ಉತ್ತರವನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ. ಗಮನಿಸಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನವ್ರು ಏನ್ ಡಿಸಿಷನ್ ತಗೋತಾರ ಅದೇ ಡಿಸಿಷನ್. ಎಐಸಿಸಿ ನೋಟ್ ನಲ್ಲಿ ಇತ್ತು, ಏನು ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು, ಯಾಕೆ ಪ್ರೋಸೆಸ್ ಆಗಿಲ್ವಾ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಾರು? ಸತೀಶ್ ಜಾರಕಿಹೊಳಿ ಅವರು. ಅವ್ರನ್ನೇ ಕೇಳಿ. ಕ್ಯಾಬಿನೆಟ್ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನವ್ರು ಏನ್. ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾತನಾಡಲಿಕ್ಕೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆದ ಬದ್ರುದ್ದೀನ್ ಮಾಣಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬದ್ರು ಸರ್, ನಮಸ್ಕಾರ. ನಮಸ್ಕಾರ. ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಸಿಎಂ ಕುರ್ಚಿಯನ್ನ ಏರೇ ಬಿಡಬಹುದು ಡಿ.ಕೆ. ಶಿವಕುಮಾರ್ ಅನ್ನೋ ಒಂದು ಸುದ್ದಿ ದೆಹಲಿ ಅಂಗಳದಿಂದ ಬಂತು. ಆಗ್ತಾರೋ ಬಿಡ್ತಾರೋ ಆದ್ರೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ. ಅದಕ್ಕೆ 3 ಪ್ರಮುಖ ಹರ್ಡಲ್ಸ್ ನಾವೀಗ ಗುರುತಿಸಿದ್ದು. ಒಂದು ಸಿದ್ದರಾಮಯ್ಯನವರು, ಎರಡನೇದು ಸತೀಶ್ ಜಾರಕಿಹೊಳಿ, ಮೂರನೆಯದ್ದು ದಲಿತ ನಾಯಕರು, ಎಸ್ಪೆಷಲಿ ಪರಮೇಶ್ವರ್ ಹಾಗೆ ಎಚ್.ಸಿ. ಮಹದೇವಪ್ಪನವರ ನೇತೃತ್ವದಲ್ಲಿ ಏನ್ ಸಂಘಟನೆ ಆಗ್ತಾ ಇದೆ ಆ ದಲಿತ ನಾಯಕರ ಟೀಮ್. ಈ 3 ಕೋಟೆಯನ್ನ ಭೇದಿಸೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಸುಲಭ ಇದೆಯಾ? ನೋಡಿ, ನಾಯಕತ್ವ ಬದಲಾವಣೆ ಅನ್ನೋದು ಕಾಂಗ್ರೆಸ್ನ ಆಂತರಿಕ ವಿಚಾರ. ಅದು ಈಗ ನವೆಂಬರ್ ಏನಾದ್ರೂ ಬದಲಾವಣೆ ಮಾಡ್ತಾರೆ ಅನ್ನೋ, ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ವಿಚಾರದಲ್ಲಿ ಈಗ ಕಾಂಗ್ರೆಸ್ನವರಾಗ್ಲಿ ಬೇರೆ ನಾಗರಿಕರಾಗ್ಲಿ ಚರ್ಚೆ ಮಾಡೋದು
ಅಪ್ರಸ್ತುತ ಮತ್ತು ಇದು ರಾಜ್ಯದ ಜನತೆಗೆ ಮಾಡುವಂತ ಅವಮಾನ. ಯಾಕೆ ಅಂತ ಹೇಳಿದ್ರೆ ಸ್ಮಿತಾ, ಅವರು ನವೆಂಬರ್ಲಾದ್ರೂ ಮಾಡ್ಕೊಳ್ಳಿ ಬದಲಾವಣೆ, ಅಕ್ಟೋಬರ್ಲಾದ್ರೂ ಬದಲಾವಣೆ ಮಾಡ್ಕೊಳ್ಳಿ, ಆದ್ರೆ ಚರ್ಚೆ ಹೀಗೆ ಊಟ ಹಾಕೋ ಈ ರಾಜಕಾರಣಿಗಳ ನಾನು ಕಾರ್ಯವೈಖರಿ, ಯಾಕಂದ್ರೆ ಅದು ಕರ್ನಾಟಕದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಆತಂಕದಲ್ಲಿ ಮಾತಾಡ್ತಾ ಇದ್ದೀನಿ. ಇರ್ಲಿ, ಇದು ರಾಜಕೀಯ ನಾಯಕರುಗಳ ಚಪಲ. ಅದು ಈಗ ನೋಡಿ, ಅಧಿಕಾರ ಹಸ್ತಾಂತರ ಅಂತ ಹೇಳಿದವ್ರು ಯಾರು? ಹೈಕಮಾಂಡ್. ಈಗ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಎಲ್ಲ ಗುಡ್ಸ್ಗಳು ಮಾತಾಡ್ತಾ ಇದ್ರೆ, ಸಿದ್ದರಾಮಯ್ಯ ಬೆಂಬಲಿಗರು ಇಲ್ಲ ಅಂತ ಹೇಳ್ತಾರೆ, ಕೆಲವರು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದೆಯಾ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು. ಇಲ್ಲಾಂದ್ರೆ ಕಾರ್ಯಕರ್ತರು ಗೊಂದಲದಲ್ಲಿ ಬರ್ತಾರೆ, ರಾಜ್ಯ ಜನತೆಗೂ ಕೂಡ ಗೊಂದಲ ಆಗುತ್ತೆ. ಇದರ ದುರುಪಯೋಗ ಮಾಡ್ಕೊಳ್ಳೋನು ಅಧಿಕಾರಶಾಹಿ. ಸೊ ಆಡಳಿತದ ಮೇಲೆ ಪರಿಣಾಮ ಬೀರಬಾರ್ದು ಅಂತಂದ್ರೆ ಇವರು ಜನರಿಗೆ ಕೊಟ್ಟ ಮಾತನ್ನು ಈಡೇರಿಸಬೇಕು ಅನ್ನೋ ಬದ್ಧತೆ ಇದ್ರೆ ಅಧಿಕಾರ ಆ ತರದೊಂದು ಮಾತುಕತೆ ಆಗಿದೆಯಾ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಈಗ ಗಾಳಿ ಸುದ್ದಿ ಮೇಲೆ ನಾವು ಚರ್ಚೆ ಮಾಡೋದಾದ್ರೆ ಯಾಕೆ ಬದಲಾಯಿಸಬೇಕು ಅನ್ನೋದನ್ನು ಕೂಡ ಹೈಕಮಾಂಡ್ ಹೇಳ್ಬೇಕು. ರಾಜ್ಯ ಜನ ಏನು ಕೇಳಿಲ್ಲ ಸರ್. ಇವಾಗ ಅದಕ್ಕೆ ಹೋಗೋಕ್ ಮುಂಚೆ ಇದು ಕೇವಲ ಗಾಳಿ ಸುದ್ದಿಗೆ ಆಗಿದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಆಗ್ತಾ ಇರುವ ಚಟುವಟಿಕೆಗಳು, ಮೀಟಿಂಗ್ ಮೇಲೆ ಮೀಟಿಂಗ್, ದೆಹಲಿಗೆ ಫ್ಲೈಟ್ ಹತ್ತುತ್ತಿರುವವರ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗ್ತಿದೆ, ಏನೂ ಇಲ್ಲದೆ ಹೋದ್ರೆ ಈ ಮೂಮೆಂಟ್ಗಳು ಯಾಕೆ ಅಂತ ಹೇಳಿ ನೋಡಿ. ಅದೇ 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 ಹೈಕಮಾಂಡ್ ಎಡವಟ್ಟು ನೋಡಿ. ಆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಾಗ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಮಾಡುವಾಗ ಹೈಕಮಾಂಡ್ ಮಾಡಿರೋ ರೀತಿ ಹೇಗಿತ್ತು ಅಂದ್ರೆ, ಸಿದ್ದರಾಮಯ್ಯನವರೊಬ್ರು ಮಾಸ್ ಲೀಡರು, ಅವರ ನಾಯಕತ್ವದಲ್ಲಿ ನಾವು ಹೋದಾಗ ನಮ್ಗೆ ಲಾಭ ಆಗಿದೆ ಮತ್ತು ಅವರು ಅರ್ಹ ಇದ್ದಾರೆ ಅಂತ. ಹಾಗಂತೇಳಿ ಡಿ ಕೆ ಶಿವಕುಮಾರ್ಗೆ ಅರ್ಹತೆ ಇಲ್ಲ ಅಂತಲ್ಲ, ಅವರು ಕೂಡ ಒಬ್ಬ ಒಳ್ಳೆ ಸಂಘಟನಾ ಚತುರ, ತುಂಬಾ ಪಕ್ಷವನ್ನು ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋದು? ಈಗ ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ಹೈಕಮಾಂಡ್ ಅಂಗಳದ ನಿಷ್ಠಾವಂತ ಕಾರ್ಯಕರ್ತ, ಅವ್ರಿಗೆ ಏನಾರು ಮಾಡ್ಬೇಕಲ್ಲ. ಹಾಗಾಗಿ ಏನೋ ಒಂದು ಚರ್ಚೆ ನಡೆದಿರ್ಬೋದು, ನಾವು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಏನೋದು ಬೆಂಕಿ ಇಡ್ಲಿ ಹೊಗೆ ಆಡಲ್ಲ ಅಂತ ಹೇಳ್ತಾರಲ್ಲ, ಏನೋ ನಡೆದಿದೆ. ಅದ್ ಏನು ಅನ್ನೋದನ್ನ ಹೈಕಮಾಂಡ್ ಹೇಳ್ಬೇಕು. ಹೇಳದೆ ಈ ಗೊಂದಲ ಸೃಷ್ಟಿಸಿರೋ ಕಾರಣಕ್ಕಾಗಿ ಈ ರಾಜಕಾರಣಿಗಳು ಏನಾಗುತ್ತೆ, ಒಂದು ವೇಳೆ ಬದಲಾದರೆ, ಈ ಉದಾಹರಣೆಗೆ ನಾನು ಹೇಳ್ತೀನಿ, ಇದು ನಾನು ರಾಜಕೀಯ ವರದಿಗಾರನಾಗಿ ಸ್ಪಷ್ಟವಾಗಿ ನನ್ನ ಕಿವಿಗೆ ಬಿದ್ದಂತ ಮಾತು. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಅನ್ನೋ ಒಪ್ಪಂದ ಆಗಿದ್ದಿದ್ರೆ ಹಾಗಾದ್ರೆ ನಾವು ಯಾಕೆ ಇರ್ಬೇಕು ಅನ್ನೋದನ್ನ ಪರಮೇಶ್ವರ್ ಅವರು ಬಹಿರಂಗವಾಗಿ ಹೇಳಿದ್ರು, ಹೌದಲ್ವಾ? ಮಾಧ್ಯಮಗಳಿಗೂ ಹೇಳಿದ್ರು, ನಮಗೂ ಹೇಳಿದ್ರು, ಇದು ಈ ತರ ಒಪ್ಪಂದ ಆಗೋದಾದ್ರೆ ಹಾಗಾದ್ರೆ ನಾವ್ ಯಾಕೆ ಇರ್ಬೇಕು, ನಾವೇನ್ ಮಾಡಿಲ್ವಾ ಅಂತ ಈ ರೀತಿಯ ಪ್ರಶ್ನೆಗಳು ಹುಟ್ಟುತ್ತವೆ. ಅಂತ ಏನಾದ್ರು ಒಪ್ಪಂದಗಳಿದ್ರೆ ನೋಡಿ, ಇದು ಹೈಕಮಾಂಡ್ ತೀರ್ಮಾನ, ಇದಕ್ಕೆ ನೀವು ಬದ್ಧರಾಗಿರ್ಬೇಕು ಅನ್ನೋದನ್ನಾದ್ರೆ ಹೈಕಮಾಂಡ್ ಹೇಳ್ಬೇಕಲ್ಲ, ಹೇಳಲ್ಲ. ಹೇಳಿಲ್ದಿರೋ ಕಾರಣಕ್ಕಾಗಿ ಬೈ ಡಿಫಾಲ್ಟ್ ಅಂದ್ರೆ ಹೇಳಿದೆ ಕೇಳದೆ ಮಾಡ್ಬಿಟ್ರೆ ನಾವು ಅವಕಾಶ ವಂಚಿತರಾಗ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಸಮವಾಗಿರುವಂತ ಆಕಾಂಕ್ಷಿಗಳು ಮತ್ತು ಅರ್ಹತೆ ಇರೋರು, ನಾನು ಡಿ ಕೆ ಶಿವಕುಮಾರ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಅರ್ಹತೆ ಇದೆ. ಅವ್ರ ತರನೇ ಇನ್ನು ಕಾಂಗ್ರೆಸ್ ಅಲ್ಲಿ ಇರ್ತಾರೋ ಅವ್ರಿಗೂ ಅರ್ಹತೆ ಇದೆಯಲ್ಲ, ಬಿಟ್ಬಿಡ್ತಾರ ಸುಮ್ನೆ. ಸ್ಮಿತಾ, ಏನಾಗುತ್ತೆ ಗೊತ್ತಾ, ಅಧಿಕಾರ ಅಂತ ಬಂದಾಗ ಯಾರು ಸುಲಭವಾಗಿ ಬಿಟ್ಕೊಡಲ್ಲ. ಇದನ್ನ ಡಿ ಕೆ ಶಿವಕುಮಾರು ಮಾಡಿಲ್ಲ. ಸಿದ್ದರಾಮಯ್ಯನವರು ಹಿರಿತನ ಇದೆ, ಅವ್ರ ನಾಯಕತ್ವದಲ್ಲಿ ಹೋಗಿದ್ವಿ, ನಾನು ಅವ್ರು ಈಗ ಮುಖ್ಯಮಂತ್ರಿ ಆಗ್ಲಿ, ನಾನು ಉಪಮುಖ್ಯಮಂತ್ರಿ ಆಗ್ಲಿ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವತ್ತು ಆ ಆರಂಭದಲ್ಲಿ ಹೇಳಿಲ್ಲ ನೋಡಿ. ಅವರು ಮುಖ್ಯಮಂತ್ರಿ ಗಾದಿಗೆ ಫೈಟ್ ಮಾಡಿದ್ರು. ಆ ಫೈಟ್ ಮಾಡಿದ್ರ ಪರಿಣಾಮ ಏನಾಯ್ತು, ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದು ಅದು ಈಗ ಡಿ ಕೆ ಶಿವಕುಮಾರ್ಗೆ ಅಷ್ಟು ಸುಲಭವಾಗಿ ಆಗಕ್ಕೆ ಬಿಡದಿರುವಂತ ಪರಿಸ್ಥಿತಿಯನ್ನ ಉದ್ಭವಿಸಿರೋದು. ಅರ್ಥ ಆಯ್ತಾ ಸ್ಮಿತಾ? ಅವತ್ತು ಸಿದ್ದರಾಮಯ್ಯ ಅವರಿಗೆ ಹಾದಿಯನ್ನ ಬಹಳ ಸುಗಮವಾಗಿ ಮಾಡಿದ್ರೆ, ಇಲ್ಲಪ್ಪ ಹೈಕಮಾಂಡ್ ನಾನು ಸಿದ್ದರಾಮಯ್ಯನವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರಾಗ್ಲಿ, ಮುಂದೆ ನನ್ಗೆ ಅವಕಾಶ ಕೊಟ್ಟಾಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮಾತನ್ನ ಮುಕ್ತವಾಗಿ ಡಿ ಕೆ ಶಿವಕುಮಾರ್ ಹೇಳಿದಿದ್ರೆ ಈ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಈಗ ಬರ್ತಾ ಇರ್ಲಿಲ್ಲ.